ಮನುಷ್ಯ ನಿಜವಾದ ಬದಲಾವಣೆಯಾಗುವುದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಅವನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆಯ ದಾರಿಯನ್ನು ಹಿಡಿಯುತ್ತಾನೆ ಅಲ್ಲವಾ? ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ದರೆ ಸಾಕು. ಅದು 100 ಸಂಬಂಧಗಳಿಗೆ ಸಮನಾಗಿರುತ್ತದೆ. ಈ ಚಲಿಸುವ ಯೌವನ ಮತ್ತು ಕಡಿಮೆಯಾಗುತ್ತಿರುವ ವಯಸ್ಸು ಹೇಳುತ್ತದೆ, ಬದುಕು ಎಷ್ಟು ಚೆನ್ನಾಗಿ ಜೀವನ ಮಾಡಿದರೆ ಅಷ್ಟೇ ಒಳ್ಳೆಯದು. ಜೀವನದಲ್ಲೇ ಸಮಸ್ಯೆಗಳು ಬಗೆಹರಿಯುತ್ತದೆ ಎಂದು ಕಾಯುವುದು ಕೇವಲ ನೆಪ ಮಾತ್ರ ಅಷ್ಟೇ. ಮುಳುಗಿಸಲು 100 ಕೈಗಳಿದ್ದರೂ ತೇಲಿಸಲು 1 ಕೈ ಇದ್ದೇ ಇರುತ್ತದೆ. ಅಚಲ ನಂಬಿಕೆ ಇರಬೇಕು ಅಷ್ಟೇ. ಮಾಡುವ ಕಾಯಕ ದಿನ ಸಾಗುತ್ತಾನೇ ಇರಲಿ, ನಂಬಿಕೆ ದಟ್ಟವಾಗಿರಲಿ, ಗುರಿ ತಪ್ಪದಿರಲಿ. 1000 ಜನ ಏನು ಬೇಕಾದರೂ ಮಾತನಾಡಲಿ, ಜನರು ಮಾತನಾಡಿದಷ್ಟು ಒಳ್ಳೆಯವರಲ್ಲ. ಬಣ್ಣದ ಜನ ಅವರವರ ತಕ್ಕಂತೆ ಮಾತನಾಡುವ ಜನಗಳು. ಕೆಲಸ ಮಾಡಿ ದೇವರ ನಂಬಿ ಒಂದಲ್ಲ ಒಂದು ದಿನ ನಮಗೂ ಒಳ್ಳೆ ದಿನ ಬಂದೇ ಬರುತ್ತದೆ. ಕಾಣದ ಬದುಕಿಗೆ ಕಾಣಿಸದಷ್ಟು ಕನಸುಗಳು. ಗುರಿ ಮುಟ್ಟುವುದಕ್ಕಾಗಿ ನಿದ್ದೆಯಲ್ಲೂ ಹುಡುಕ ಹೊರಟಿತು ಮನಸ್ಸು. ಆಸೆ ಈಡೇರುವ ಮುಂಚೆ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಕನಸು ನನಸಾಗುವ ಮೊದಲು ಜೀವ ಪರಿತಪಿಸಿತು. ಬದುಕು ಅನ್ನೋದು ತಾತ್ಕಾಲಿಕ ಅಷ್ಟೇ. ಯಾರೋ ಬರ್ತಾರೆ, ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಕ ಹೋಗಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೂ ಯಾರೂ ಇಲ್ಲ. ನೀನು ದುಡಿತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಎರಡೂ ಇಲ್ಲ ಅಂದರೆ ಕೀಳಾಗೆ ಕಾಣ್ತಾರೆ ಈ ಜನಗಳು. ನಮ್ಮವರೇ ನಮಗೆ ಆಗಲ್ಲ ಯಾವತ್ತೂ, ನೆನಪಿರಲಿ. ಬೆಳಕು ಬಂತೆಂದು ಹಿಗ್ಗುವಷ್ಟರಲ್ಲೇ ಕತ್ತಲೆ ಆವರಿಸಿರುತ್ತದೆ. ಕತ್ತಲು ಶಾಶ್ವತವಲ್ಲ, ಆದರೆ ಹಿಂದೆಯೇ ಬೆಳಕಿದೆ. ಕಷ್ಟ ಸುಖಗಳು ಹಾಗೆಯೇ ಬಂದು ಹೋಗ್ತಾನೆ ಇರುತ್ತೆ. ನಿಮ್ಮ ಸಮಸ್ಯೆಗಳು ನಿಜಾರ್ಥದಲ್ಲೇ ಸಮಸ್ಯೆಗಳೇ ಅಲ್ಲ. ಅವು ನಿಮ್ಮ ಮನಸ್ಸಿನಲ್ಲಿರುವ ದುರ್ಬಲ ಕೇಂದ್ರಗಳು. ಅವು ಸಮಸ್ಯೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಗಳಿಗಿಂತ ನಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡ ಕಲ್ಪನೆಗಳೇ ದೊಡ್ಡದಾಗಿರುತ್ತವೆ. ಸೂರ್ಯ ಚಂದ್ರ ಬದಲಾಗಿಲ್ಲ, ಆಕಾಶ ಭೂಮಿ ಬದಲಾಗಿಲ್ಲ, ಪ್ರಕೃತಿ ಕೂಡ ಬದಲಾಗಿಲ್ಲ. ಆದರೆ ಮನುಷ್ಯ ಅನ್ನೋ ಕ್ರೂರಿ ತನಗೆ ಹೇಗೆ ಬೇಕೋ ಹಾಗೆ ಬದುಕಲಿಕ್ಕೆ ಬದಲಾಗುತ್ತಿದ್ದಾನೆ. ಕಾಲ ಬದಲಾಗಿಲ್ಲ, ಅಲ್ಲೇ ಇದೆ. ಮನುಷ್ಯ ತಾನೇ ಪ್ರಾಣಿ ಥರ ಕ್ರೂರಿಯಾಗಿದ್ದಾನೆ ಅಷ್ಟೇ. ಲೋಕದಲ್ಲಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಲೇಬಾರದು. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಳಿನ ಗೆಲುವು ಖಂಡಿತ ಕಾದಿರುತ್ತದೆ. ಭಾವನೆ ಒಳ್ಳೆಯದಿದ್ದರೆ ಭಾಗ್ಯ ಬೆನ್ನತ್ತಿ ಬರುತ್ತದೆ. ಜನ ಹೇಳ್ತಾರೆ ಕಾಲ ಬದಲಾಗಿದೆ ಅಂತ. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ ಅಷ್ಟೇ. ಅವರವರ ತಕ್ಕಂತೆ ನಾಟಕ ಮಾಡುತ್ತಿದ್ದಾರೆ, ವೇಷಭೂಷಣ ತೊಟ್ಟಿದ್ದಾರೆ. ಕಾಲ ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಜನ ಮಾಡ್ತಿದ್ದಾರೆ ಅಷ್ಟೇ. ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ, ಹಾಗೆ ಕಾಪಾಡುತ್ತಾನೆ. ಜವಾಬ್ದಾರಿ ಇಲ್ಲದಿದ್ದರೆ ಮನುಷ್ಯ ಮುಂಜಾನೆ ಏಳಲು ಯೋಚಿಸುತ್ತಾನೆ, ಸೋಮಾರಿಯಾಗುತ್ತಾನೆ. ಜವಾಬ್ದಾರಿ ಹೆಚ್ಚಾದರೆ ಮನುಷ್ಯ ನಿದ್ದೆಯಲ್ಲೂ ಎದ್ದಿರುತ್ತಾನೆ, ಹಾಗೆ ಸಕ್ರಿಯನಾಗಿರುತ್ತಾನೆ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಕೂಡ ಅರಿತುಕೊಳ್ಳಬಲ್ಲರು ಎಂಬ ನಂಬಿಕೆ ಇರಬೇಕು.